ಅಲ್ಲಿಗೆ ದೇವರ ಪರಿಷದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಹೇಳಿ ಚಿಕ್ಕ ಗುಂಪಾಗಿ ದೇವರ ಸನ್ನಿಧಿಗೆ ಬಂದಿದ್ದೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅವಕಾಶ ಕೂಡ ದೇವರಿಗೂ ದೇವಸ್ಥಕ್ಕೂ ಅದೇ ಸಲ್ಲಿಸ್ತೀನಿ. ಚಿಕ್ಕ ಪ್ರಾರ್ಥನೆಯೊಟ್ಟಿಗೆ ಬಂದಿರೋಣ. ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತನಾದ ದೇವರೇ, ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ಈ ಒಂದು ರಾತ್ರಿ ಸಮಯದಲ್ಲಿ ಸ್ವಾಮಿ ಅಪ್ಪ, ಈ ಒಂದು ನೈಟ್ ಪ್ರೇಯಲ್ಲಿ ಸ್ವಾಮಿ ಅಪ್ಪ, ನಿನ್ನ ಸಾನ್ನಿಧ್ಯದ ಮಧ್ಯದಲ್ಲಿ ಇರಲಿಕ್ಕಾಗ್ತಾನೆ. ಪ್ರಾರ್ಥನೆ ಮಾಡುವಂಥ ಒಂದೊಂದು ವಿಷಯಗಳಲ್ಲಿ ಸ್ವಾಮಿ ಅಪ್ಪ, ನಿನ್ನ ಬಲವಾದ ಹಸ್ತ ಚಲಿಸಲ್ಪಡಲಿಕ್ಕಾಗ್ತಾನೆ. ದೇವರೇ, ಈ ವೇಳೆಯಲ್ಲೂ ಸ್ವಾಮಿ ನಾವು ಮಾಡುವಂಥ ಎಲ್ಲ ಪ್ರಾರ್ಥನೆಯಲ್ಲೂ ಎಲ್ಲ ಭಾಗದಲ್ಲೂ ಸಹ ನಿನ್ನ ನಾವು ಮಹಿಮೆ ಹೊಂದೋದಕ್ಕಾಗಿ ಸ್ತೋತ್ರ. ಇವೇ ನಾನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದೆ ಸ್ವಾಮಿ. ಸಣ್ಣ ಪ್ರಾರ್ಥನೆ ಕೇಳಿದ ಸ್ತೋತ್ರ. ನಿನ್ನ ಸಂಗಡದಲ್ಲಿ ನಡೆಸಿಕೊಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಮ್ದು ಪ್ರಾರ್ಥನೆ ತಂದೆ ದೇವರೇ. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ. ಈ ವೇಳೆಯಲ್ಲಿ ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಂತೋಷದಿಂದ ಆಮೆನ್ ಆಮೆನ್. ಹೌದು, ಇವತ್ತು ನಾವು ಪ್ರಾರ್ಥನೆ ಮಾಡೋಕ್ಕೋಸ್ಕರ ಬಂದಿರೋದು ನೈಟ್ ಪ್ರೇಯರು, ಹೌದಲ್ವಾ? ನೈಟ್ ಪ್ರೇಯರ್ ಮಾಡುವಾಗ ಮೊದಲು ಶತ್ರು ಅದನ್ನು ನಮ್ಮ ಪ್ರಾರ್ಥನೆ ಜೀವಿತನ ಬೀಳ್ಸೋದಕ್ಕೆ ಕಾಯ್ತಾನೆ. ಹಲ್ಲೆಲೂಯಾ. ಇವತ್ತು ಅಂಕನ ಒಂದು ಕೀರ್ತನೆ ಎಲ್ಲರೂ, ಚಿಂತೆಗಳು ದುಃಖಗಳು ಬರುವಾಗ ಭಕ್ತರಂತೆ, ಚಿಂತೆಗಳೆಂಬ ದುಃಖಗಳಿಂದ ನಾನು ಬಿದ್ದು ಹೋಗಿದ್ದೇನೆ. ಹಲ್ಲೆಲೂಯಾ. ಚಿಂತೆಗಳಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ಬಿದ್ದು ಹೋಗಿದ್ದೇನೆ. ಹೌದು, ನಾನು ಏನಾದರೂ ನಿಮಗೆಲ್ಲ ತಿಳ್ಕೊಂಡ ಪ್ರಕಾರ ದುಡುಕಿ ಕಾರ್ ತಗೊಂಡು ಕಾರಲ್ಲಿ ಎಷ್ಟು ಈಗ ನಾನು ಕಾರ್ ಬಿಟ್ಟು 4-5 ತಿಂಗಳಾಯಿತು. 4 ತಿಂಗಳಿಂದಲೂ ಬಂದಿರುವಂಥ ಒಂದು ಏನಪ್ಪ ಮಾಡೋದು, 20 ತಾರೀಕು ಬಂದರೆ ಬಾಡಿಗೆ ಕಟ್ಟಬೇಕು, 30,000 ಬೇಕು, 1ರಿಂದ 7 ತಾರೀಕಿಗೆ 10,000 ಬೇಕು, 25ಕ್ಕೆ 60,000 ಬೇಕು. ಈ ಥರ ಟೆನ್ಷನ್ ಚಿಂತೆ. ಈ ಚಿಂತೆ ಬರುವಾಗ ಏನಾಗುತ್ತದೆ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಕಳವಳ, ಟೆನ್ಷನ್, ಇಕ್ಕಟ್ಟು. ಈ ಒಂದು ತಿಂಗಳಲ್ಲಿ ಕಳೆದ 1.5 ತಿಂಗಳಲ್ಲಿ ನಾನೊಂದು ಪಾಠ ಕಲಿತೆ. ಆ ಒಂದು ಪಾಠದಿಂದ ಇದುವರೆಗೂ ನನ್ನ ಕುಟುಂಬ ಸಮಾಧಾನ. ಹಲ್ಲೆಲೂಯಾ. ಏನಕ್ಕೆ ಅಂದರೆ, ಒಬ್ಬ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ, ಪ್ರಾರ್ಥನೆ ಮಾಡುವಂಥ ಒಂದು ಜೀವಿನ ಶತ್ರುವಾದನ್ನು ಫಸ್ಟ್ ಬಿಡಿಸೋದು ಪ್ರಾರ್ಥನೆಯಲ್ಲಿ. ಏನಕ್ಕಂದರೆ ಅವನಿಗೆ ಯಾವಾಗ ಇಕ್ಕಟ್ಟು ಬರುತ್ತೆ, ಯಾವಾಗ ಚಿಂತೆಗಳು ಬರುತ್ತೆ, ಅವನಿಗೆ ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ. ನಾವು ಅಬ್ಸರ್ವ್ ಮಾಡಿ, ಯಾವಾಗ ತುಂಬ ಚಿಂತೆ ಇರುತ್ತೆ ಯಾರೋ ಪ್ರಾರ್ಥನೆ ಮಾಡೋಕ್ಕಾಗುತ್ತಾ? ಈಗ ಉದಾಹರಣೆಗೆ, ಅಯ್ಯೋ ಅಂಗವಾಯ್ತು ತುಂಬ ಚಿಂತೆ ಮಾಡ್ಕೊಂಡಿರ್ತೀವಿ. ಈ ಸಮಯ ಯಾರನ್ನ ಬಂದು ಎಷ್ಟು ಪ್ರಾರ್ಥನೆ ಮಾಡೋದು, ನನ್ನ ಕಷ್ಟ ನನಗೊಂದು ಯಾರು ಪ್ರಾರ್ಥನೆ ಮಾಡೋದು? ನಮ್ಮ ಕುಟುಂಬ ಸಹಜವಾಗಿದೆ. ನಾನು ಎಷ್ಟೋ ಚಿಂತೆ, ಏನಪ್ಪ ಮಾಡೋದು, ಒದ್ದಾಡ್ತಾ ಇರ್ತೀವಿ. ತಿಂಗಳು ಮಗು ಸ್ಕೂಲ್ ಫೀಸ್ 30,000 ಕಟ್ಟಬೇಕು, ಅದು ಬೇಕು ಇದು ಬೇಕು, ಕೆಲಸ ಇಲ್ಲ, ಕಾರಿಲ್ಲ, 2-3 ತಿಂಗಳ ಕೆಲಸ ಹೋದ್ರು ₹1 ಆದಾಯ ಇಲ್ಲ ಅಂತ ಅಷ್ಟು ಸಹ ವೈಫ್ ಇದೇ ವಿಷಯಕ್ಕೋಸ್ಕರ ಕುಟುಂಬದಲ್ಲಿ ಜಗಳ. ವೈಫ್ ಪ್ರಾರ್ಥನೆ ಮಾಡೋ, ನನ್ನ ಕಷ್ಟ ನನಗೆ ಗೊತ್ತು, ಹಿಂಗೆ ಆಗಿ ಯಾಕಂದರೆ ಇವತ್ತು ಅಂಕಲ್ ಹೇಳ್ಬೇಕಾದ್ರೆ ನನಗೆ ಮಾತು ತುಂಬ ನೆನಪಾಯಿತು. ಚಿಂತೆಗಳಲ್ಲೂ ಇಕ್ಕಟ್ಟಲ್ಲೂ ಬಿದ್ದುವಾಗ ಶತ್ರು ಅದನ್ನು ಪ್ರಾರ್ಥನೆ ಬೆಳೆಸ್ತಾರೆ. ಆದರೆ ಈ ರಾತ್ರಿ ಸಮಯದಲ್ಲಿ ಶತ್ರುವನ್ನ ಫಸ್ಟ್ ನಾವು ಬೆಳೆಸಬೇಕು. ಯಾವ ರೀತಿ ಅನ್ನೋದಾದರೆ, ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 27ನೇ ವಾಕ್ಯ. ಮತ್ತಾಯ ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 27ನೇ ವಾಕ್ಯ. ಅದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕಾದೆ, ಆ ಬಲಿಷ್ಠನ ಮನೆಯನ್ನು ಒಪ್ಪು, ಅವನ ಸೊತ್ತನ್ನು ಸುಲುಕೊಳ್ಳುವುದಕ್ಕಾಗುವುದಿಲ್ಲ. ಆಮೇನ್. ಇವತ್ತು ಈ ದಿನದಲ್ಲಿ ನಾವು ಮಾಡುವಂಥ ಪ್ರಾರ್ಥನೆ, ಬಲಿಷ್ಠರನ್ನ ಕಟ್ಟಾಕಬೇಕು. ನಮ್ಮ ಸಭೆಯಲ್ಲಿ ಬಿಡುಗಡೆ ಆಗದಂತೆ, ನಮ್ಮ ಆತ್ಮಿಕ ಜೀವಿತಕ್ಕೆ ತಡೆ ಇರುವಂಥ ಬಲಿಷ್ಠನ ಕಟ್ಟುಗಳ ಕಟ್ಟಾಕಬೇಕು. ಎಷ್ಟೋ ಬಾರಿ ನಾನು ಈ ಒಂದು 1.5 ತಿಂಗಳಲ್ಲಿ ನಾನು ಪ್ರಾರ್ಥನಾ ಜೀವಿತಕ್ಕೆ ಮುಂದಕ್ಕೆ ಬರೋಣ ಕಾರಣ ಇದೇ ಆಗಿದೆ. ದೇವರೇ, ನನ್ನ ದರ್ಶನಕ್ಕೆ ವಿರುದ್ಧವಾಗಿ, ನನ್ನ ಪ್ರಾರ್ಥನೆಗೆ ವಿರುದ್ಧವಾಗಿ ಬಲಿಷ್ಠನ ಎಲ್ಲ ಕಟ್ಟುಗಳು ಮುರಿಯಲ್ಪಡಬೇಕು. ಈ ರೀತಿ ನಾವು ಶತ್ರು ಹಂತವಾಗಿ ನಾವೊಂದು ಕಾವಲುಗಾರಾಗಿ ನಿಲ್ಲಬೇಕು. ಪ್ರಿಯ ದೇವರ ಮಗುವೆ, ಈ ರಾತ್ರಿ ಸಮಯದಲ್ಲಿ ನಾವು ಒಂದು ಪ್ರಾರ್ಥನೆ ಇಟ್ಟಿರ್ಬೇಕಾದ್ರೆ, ಈ ಒಂದು ಪ್ರಾರ್ಥನೆ ಬರೀ ಸೇವಕರು ಮಾತ್ರ ಅಲ್ಲ, ಬಂದಿರುತ್ತ ವಿಶ್ವಾಸ ಒಂದು ನಾವೊಂದು ಜವಾಬ್ದಾರಿ ವಹಿಸಬೇಕು. ಯಾವ ರೀತಿ ಜವಾಬ್ದಾರಿ ಅಂದರೆ, ಒಂದು ಕಾವಲುಗಾರ ಮನೆ ಕಾಯ್ಬೇಕಾದ್ರೆ, ಮನೆ ನೋಡಿದ್ರ ಕಾವಲುಗಾರ ಬೇರೆ, ಅಲ್ಲೊಬ್ಬ ಸೇವಕರು ಬೇರೆ. ಗೇಟಲ್ಲಿ ಇರ್ತದೆ, ಅದು ಸೇವಕ ಬೇರೆ. ಬರುವಂಥ ಗೇಟಲ್ಲಿ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ಏನು ಮಾಡ್ತಾರೆ, ನೀವೆಲ್ಲ ಕೇಳಿದಿರ. ಗೇಟಲ್ಲಿ ಗೇಟ್ ಕೀಪರು, ದ್ವಾರಪಾಲಕ ಬೇರೆ, ಕಾವಲುಗಾರ ಬೇರೆ. 2 ಅರ್ಥ ಇದೆ. ಬಾಗಿಲಿಂದ ಬರುವಂಥ ಶತ್ರುನ ಇಲ್ಲಿ ಫೈಟ್ ಮಾಡ್ತಾನೆ, ಆದರೆ ಕಾವಲುಗಾರ ಮೇಲೆ ನಿಂತಿರ್ತಾನೆ. ಶತ್ರು ಯಾವ ದಿಕ್ಕದಲ್ಲಿ ಬರ್ತಾ ಇದ್ದಾನೆ, ಈ ಬಲಭಾಗದಲ್ಲಿ ಬರ್ತಾನೆ, ಈಗ ದಿಕ್ಕಲ್ಲಿ ಬರ್ತಾನೆ. ಅದೇ ಪ್ರಕಾರ ಈ ದಿನದಲ್ಲಿ ಸೇವಕರು ಮಾತ್ರವಲ್ಲದೆ ನಾವೆಲ್ಲರೂ ಸಭೆಗತ್ತು ಪ್ರತಿಯೊಂದು ಕುಟುಂಬ, ಪ್ರತಿಯೊಂದು ವ್ಯಕ್ತಿಗಳು ಸಹ
ಬಲವಾಗಿ ಕಾವಲುಗಾರ ನಿಲ್ಲಬೇಕು. ಇವತ್ತು ನಾವು ಸಭೆ ಬೆಳಿಬೇಕು, ಸಭೆ ಬಿಡುಗಡೆ ಆಗಬೇಕು, ಸಭೆಗೆ ದೇವರ ದರ್ಶನ, ದೇವರ ವಾಗ್ದಾನ ನೆರವೇರಬೇಕು. ಸಭೆ ಮೇಲೆ ಕೊರಿಂಥ ಸಭೆಯಲ್ಲಿ ಇರುವಂತ ವಾಗ್ದಾನಗಳು ನಮ್ಮ ಸಭೆಯಲ್ಲಿ ಕೊಟ್ಟಿದ್ದೇವೆ ಅಂತ ವಾಗ್ದಾನ ಕೊಟ್ಟಿದ್ದಾರೆ. ಆ ವಾಗ್ದಾನ ನೆರವೇರಬೇಕು. ಈ ರೀತಿ ಯಾವ ರೀತಿ ದ್ವಾರಪಾಲಕ ಕಾಯ್ತಾ ಇರ್ತಾರೆ, ಯಾವ ಕಡೆಯಿಂದ ಶತ್ರು ಬರ್ತಾನೆ. ಇವತ್ತು ನಾವು ಕಾವಲುಗಾರರಾಗಿ ಎದ್ದೇಳಬೇಕು. ಹಲ್ಲೆಲೂಯ. ಯಾವ ಕಡೆಯಿಂದ ಬಲಿಷ್ಠನು ಬರ್ತಾನೆ, ಮೊದಲು ಆ ಬಲಿಷ್ಠನ ಕಟ್ಟಾಕಬೇಕು. ದೇವರೇ, ಈ ದಿನದಲ್ಲಿ ನಮ್ಮ ಸಭೆಯಲ್ಲಿ ಅನೇಕ ಆತ್ಮಗಳು ಪ್ರಾರ್ಥನೆ ಮಾಡೋಕ್ಕಾಗದಂತೆ ಬಲಿಷ್ಠನು ಕಟ್ಟಿರುವಂತ ಪ್ರಾರ್ಥನೆ ಎಂಬ ಚಿಂತೆಗಳನ್ನು ಎಲ್ಲ ಪ್ರಾರ್ಥನೆಗೆ ತಡೆ ಮಾಡುವಂತ ಬಲಿಷ್ಠನ ಆಲೋಚನೆಗಳು ಈ ವೇಳೆ ಆತ್ಮಿಕವಾಗಿ ಬೆಲೆ ಆಗದೆ ಇರುವಂತ ಎಲ್ಲ ಶತ್ರುವಿನ ಬಲಿಷ್ಠನ ಎಲ್ಲ ಕಾರ್ಯಗಳು ದೇವರ ಸಮ್ಮುಖದಲ್ಲಿ ಕುತ್ತಿ ಅಂತರಾಳದಿಂದ ಹೃದಯವನ್ನು ಬಿಚ್ಚಿ ಪ್ರಾರ್ಥನೆ ಮಾಡಕ್ ಆಗದಿರುವಂತ ಎಲ್ಲ ಬಲಿಷ್ಠನ ಕಟ್ಟಿಗಳು ಈ ವೇಳೆ ನಾವು ದೇವರಿಗೆ ಪ್ರಯೋಜನ ಆಗದಂತೆ, ಸಾಂಪತ್ತಿಕ ವಿಷಯದಲ್ಲಿ, ಆರ್ಥಿಕ ವಿಷಯದಲ್ಲಿ ದೇವರಿಗೆ ಪ್ರಯೋಜನ ಆಗದಂತೆ ಬಲಿಷ್ಠರಿಗೆಲ್ಲ ಬಂಧದ ಕಟ್ಟಿಗಳು ಈ ಗಳಿಗೆಯಲ್ಲಿ ಯೇಸುವಿನ ನಾಮದಲ್ಲಿ ಮುರಿಯಲಿ. ಯೇಸು ಸ್ವಾಮಿಯ ಹೆಸರಲ್ಲಿ ಬೇಡಿಕೊಂಡರೆ ಅದು ಒಂದು ಅಂತ ಈ ರಾತ್ರಿ ಸಮಯದಲ್ಲಿ ನಾವು ಚಿಕ್ಕ ಗುಂಪಾಗಿರ್ಬೋದು, ಎಲ್ಲಿ ಇಬ್ಬರು ಮೂವರು ಕೂಡಿ ಪ್ರಾರ್ಥಿಸ್ತಾರೋ ಅವರ ಮಧ್ಯೆ ನಾನು ಇಳಿದು ಬರುತ್ತೇನೆ ಅಂತ ಕರ್ಮೇಲಿನ ಬೆಟ್ಟದ ಮೇಲೆ ದೇವರ ಆತ್ಮನ ಬೆಂಕಿ ಇಳಿದು ಬಂದಿದೆ. ಈ ವೇಳೆ ಪ್ರಿಯ ದೇವರ ಮಗುವೆ, ನಾವು ಸಭೆಯಾಗಿ ಒಂದು ಒಗ್ಗಟ್ಟಿನಿಂದ ಒಮ್ಮನಸ್ಸಿನಿಂದ ದೇವರ ಸಮ್ಮುಖದಲ್ಲಿ ನಾವು ಈ ವೇಳೆ ಪ್ರಾರ್ಥನೆ ಮಾಡುವಾಗ ಪರಲೋಕದ ಶಕ್ತಿ ಇಳಿದು ಬರುತ್ತದೆ. ಆಮೆನ್. ಹಲ್ಲೆಲೂಯಾ. 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 ರಾತ್ರಿ ಸಮಯದಲ್ಲಿ ಎಲ್ಲ ಬಲಿಷ್ಠನ ಕಟ್ಟಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಈ ವೇಳೆ ಪ್ರಾರ್ಥನೆ ಮಾಡಕ್ಕಾಗಲಿಲ್ಲ. ಈ ವೇಳೆ ಪ್ರಾರ್ಥನೆಗೆ ತಡೆ ಮಾಡುವಂತ ಎಲ್ಲ ಬಲಿಷ್ಠನ ಕಟ್ಟಿಗಳು ಈ ರಾತ್ರಿ ಸಮಯದಲ್ಲಿ ಇದೇ ಗಳಿಗೆಯಲ್ಲಿ ಅದು ಮುರಿಯಲಿ. ಸಭೆಗಳಲ್ಲಿ ದರ್ಶನಕ್ಕೆ ನೆರವೇರುವಂತೆ, ಆತ್ಮಿಕವಾಗಿ ಬೆಳಕಾಗದಂತೆ, ಹೊಸ ಆತ್ಮಗಳು ಬರದಂತೆ, ಸುವಾರ್ತೆ ಪ್ರಕಟವಾಗದಂತೆ, ವಂಚಿಸಿರುವಂತ ಮುಚ್ಚಲ್ಪಟ್ಟಿರುವಂತ ಶತ್ರುನು ಎಲ್ಲ ಬಲಿಷ್ಠನ ಆಲೋಚನೆಗಳು ಈ ರಾತ್ರಿ ಸಮಯದಲ್ಲಿ ದೇವರ ಪರಲೋಕದ ಬೆಂಕಿ ಅದಕ್ಕೆ ಇಳಿಯಲ್ಪಡಲಿ. ಈ ವೇಳೆಯಲ್ಲಿ ನಮ್ಮ ಮಧ್ಯ ದೇವರ ಪ್ರಸಾದ ನಾವು ಮಾತ್ರ ನಮ್ಮ ಮುಂದೆ ಯೇಸು ಸ್ವಾಮಿ ಇದ್ದಾರೆ. ಇಸ್ರಾಯೇಲನ್ನು ಕಾಯುವಂತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಮ್ಮ ದೇವರು ತೂಕಡಿಸುವ ದೇವರಲ್ಲ. ಅನೇಕರು ಬೆಳಗ್ಗೆ ಎದ್ದ ತಕ್ಷಣ ಎಬ್ಬರಿಸಿ ಮಲಗಿರೋ ದೇವರು ಎಬ್ಬರಿಸ್ತಾರೆ. ಆದ್ರೆ ನನ್ನ ದೇವರು ತೂಕಡಿಸುವ ದೇವರಲ್ಲ. ಸದಾಕಾಲ ಜೀವಿಸುವ ದೇವರು. ನೀವು ಮಧ್ಯರಾತ್ರಿ 12 ಗಂಟೆಗೆ ದೇವ್ರ ಕರೆ, ಅಪ್ಪ ತಂದೆ ಮಗನೇ ಮಗಳೇ ಇದ್ದೇನೆ ನೋಡ್ದೇವು. ಇವತ್ತು ಬೆಳಗಿನ ಜಾವನ ಕರಿಬೋದು, ರಾತ್ರಿ ಆಗಿರ್ಬೋದು, ಆತನಿಗೆ ನೀನು ದಂಡ ಮಲಗಿರೋ ಎಬ್ಬರಿಸೋದು ಅವಶ್ಯಕತೆ ಇಲ್ಲ. ನನ್ನ ದೇವರು ಸದಾ ಕಾಲ ಜೀವಿಸುವ ದೇವರಾಗಿದ್ದಾರೆ. ನನ್ನ ಪರಿಸ್ಥಿತಿಗಳು ಗೊತ್ತು, ನಮ್ಮ ಇಕ್ಕಟ್ಟು ಗೊತ್ತು, ನಿನ್ನ ಹೃದಯದ ನೋವು ನಮ್ಮ ಹೃದಯದ ನೋವು ಗೊತ್ತು. ಆದರೆ ಶತ್ರುವಾದನು ಚಿಂತೆ ಎಂಬ ಬೀಜ ನನ್ನಲ್ಲಿ ಆಗ್ತಾನೆ, ಕಷ್ಟ ನಮ್ಮಲ್ಲಿ ಆಗ್ತಾನೆ. ಈ ರಾತ್ರಿ ಸಮಯದಲ್ಲಿ ನಾವು ಆ ಒಂದು ಶತ್ರುನ ಬಲಿಷ್ಠನ ಎಲ್ಲ ಕಾರ್ಯಗಳನ್ನ ನನ್ನ ದೇವರು ಒಡೆದಾಕ್ತಾರೆ. ಇಷ್ಟು ಜನ ನಂತರ ಒಂದು ವಾಕ್ಯ ಇನ್ನೊಂದು ಹೋಗಿ ಮುಂದೆ ಹೋಗೋಣ. ಯೆಶಾಯನ ಪ್ರವಾದನ ಗ್ರಂಥ 45:2 ವಾಕ್ಯ. ಒಂದು ನಿಮಿಷ, ಇಲ್ಲಿ ಏನಂತ ಬರೆಯಲ್ಪಟ್ಟಿದೆ? ದೇವರು ಕೊರೇಶನಿಗೆ ಅಂತಾನೆ, ನಾನು ನಿನ್ನ ಮುಂದೆ ಹೋಗಿ. ಇಲ್ಲಿ ನಾವು ಮಾಡುವಂತ ಪ್ರಾರ್ಥನೆಗೆ ಮಾನಸಿಕವಾಗಿ ನಾವು ಹೋಗ್ಬಾರ್ದು. ನಾವೇನು ಮಾಡ್ತೀವಿ, ನಾವು ಮಾನಸಿಕವಾಗಿ ಒಂದು ಯಾವುದಾದ್ರು ಒಂದು ಕೆಲಸ ಆಗಬೇಕಾದ್ರೆ ಮಾನಸಿಕವಾಗಿ ಏನೇನೋ ಗೌರ್ಮೆಂಟ್ ಆಫೀಸರ್ ಏನೋ ನೈಸೋಡೋದನ್ನು ಲಂಚ ಕೊಡೋದನ್ನು ಹೌದಲ್ವಾ ಎಲ್ಲ ಪ್ರಯತ್ನ ಬರ್ತೀವಿ. ಆದರೆ ದೇವರ ಸನ್ನಿಧಿ ಪ್ರಾರ್ಥನೆ ಮಾಡುವಾಗ ನಮ್ಮ ಮುಂದೆ ದೇವರು ಹೋಗ್ತಾರೆ. ಹಗಲಿನಲ್ಲಿ ಮೇಘಸ್ತಂಭ, ಇರುಳಿನಲ್ಲಿ ಅಗ್ನಿಸ್ತಂಭವಾಗಿ ನನ್ನ ದೇವರು ಕಾದ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ನನ್ನ ದೇವರು ಮುಂದೆ ಹೋಗುವಾಗ ಈ ರಾತ್ರಿ ಸಮಯದಲ್ಲಿ ನಾವು ಸುಮ್ಮನೆ ಮಾಡಬೇಕು ಅಂತ ಬಂದಿರಲ್ಲ. ದೇವರ ಆಲೋಚನೆಯಿಂದ ಬಂದಿರುವಾಗ ಶತ್ರುವಾದನು ಆತ್ಮಗಳು ಬರಬಾರ್ದು ಅಂತ ಅನೇಕ ರೀತಿಯಲ್ಲಿ ತಡೆ ಮಾಡ್ತಾನೆ. ಎಲ್ಲಿ ಪ್ರಾರ್ಥನೆ ಮಾಡ್ತಾರೆ ಬಿಡುಗಡೆ ನಡೆಯುತ್ತೆ. ಎಲ್ಲಿ ಸಹೋದರ ಒಟ್ಟಾಗಿ ಸೇರಿದ್ರೆ ಅದ್ಭುತ ನಡೆಯುತ್ತೆ. ಶತ್ರು ಗೊತ್ತು, ಅದಕ್ಕಾಗಿ ಅನೇಕ ಆತ್ಮಗಳು ಬರದಂತೆ ಶತ್ರುವಾದವನ್ನು ತಡೆ ಮಾಡಿಟ್ಟಿದ್ದಾನೆ. ಇವತ್ತು ನಾವು ಮಾಡುವಂತ ಪ್ರಾರ್ಥನೆ ನನ್ನ ಮುಂದೆ ದೇವರು ಹೋಗ್ತಾ ಇದ್ದಾರೆ.
ಇಷ್ಟು ಜನ ನಂತರ ನಮ್ಮ ಮುಂದೆ ದೇವರು ಹೋಗ್ತಾ ಇದ್ರೆ ಎಷ್ಟೋ ಬಾರಿ ನಾವೇನ್ ಮಾಡ್ತೀವಿ ಆತರ ತಪ್ಪಾದ ತೀರ್ಮಾನ. ದೇವ್ರೆ ನನಗೆ ಗೊತ್ತಿಲ್ಲ, ನೀವು ದೇವರು ಒಂದು ಹೇಳೋಕ್ಕಿಂತ ಮುಂಚೆನೆ ಅಲ್ಲಿ ಏನಪ್ಪ ದಾವೀದನು ಸಮುದ್ರ ಹೇಳ್ತಾನೆ, ನಾನು ಬರೋರ್ಗು ಇಲ್ಲೇ ಇರು, ಯಜ್ಞ ಮಾಡ್ಬಿಡ್ತ. ಲೇಟ್ ಆಯ್ತು ಅಂತ ಯಜ್ಞ ಮಾಡ್ದ. ದೇವ್ರ ದೃಷ್ಟಿನಾಯ್ತು, ತಪ್ಪಾಯ್ತು. ಚಿಕ್ಕ ಒಂದು ಉದಾಹರಣೆ ಹೇಳ್ತೀನಿ, ಇದು ಸತ್ಯವಾದಂಥ ನಡೆದಂಥ ಘಟನೆ. ಒಂದು ತಂದೆ ತುಂಬ ಒಂದು ಕಷ್ಟದಲ್ಲಿ ಬೆಳೆದು ಬಂದಿರ್ತಾರೆ, ಇಲ್ಲ ತುಂಬ ಕಷ್ಟದಲ್ಲಿ ಬೆಳೆದಿರ್ತಾರೆ. ಹಂಗೂ ಹಿಂಗೂ ಮಕ್ಕಳಿಗೊಂದು ವಿದ್ಯಾಭ್ಯಾಸ ಓದಿಸ್ತಾರೆ. ಓದಿಸಾದ್ಮೇಲೆ ಆ ಮಗನ ಕಾಲೇಜಿಗೆ ಕಳಿಸ್ದಾಗ ಕಾಲೇಜಲ್ಲಿ ಸುಮ್ಮನೆ ಇರಬೇಕಲ್ಲ, ಸ್ನೇಹಿತರು ಎಲ್ಲ ಅವ್ರ ಅಪ್ಪ ಅಂದಿರೋದು ಸ್ವಲ್ಪ ಚೆನ್ನಾಗಿರೋದು ಬೈಕು, ಡ್ಯೂಕು, KTM ದೊಡ್ಡ ಕಾಸ್ಟ್ಲಿ ಬೈಕೆಲ್ಲ ಕೊಡಿಸಿರ್ತಾರೆ. ಬೈಕ್ ಕೊಡಿಸಿದಾಗ ಇವ್ರಿಗೂ ಒಂದು ಆಸೆ. ಅವಾಗ ಅವ್ನ ಫ್ರೆಂಡ್ಸ್ ಎಲ್ಲ ಬಂದು ಇವಾಗ ಬಸ್ಸಲ್ಲಿ ಬರ್ತಾ ಇರ್ತಾನೆ, ಕಾಲೇಜಿಗೆ ಹೋಗ್ತಾ ಇರ್ತಾನೆ. ಫ್ರೆಂಡ್ಸ್ ಬಂದು ಇಲ್ಲಿ ನೋಡು ನಾ ಅಪ್ಪ ಎಂಥ ಬೈಕ್ ಕಳಿಸಿದ ಉಳಿಯೋದಕ್ಕೆ ವಿಲಿ ಮಾಡ್ಕೊಂಡು ಹೋಗೋದು, ಹಿಂಗೆಲ್ಲ ಅವ್ನಿಗೆ ಒಂದು ಆಸೆ ಹುಟ್ಟಿಸ್ಬಿಡ್ತಾರೆ. ಅವಾಗ ಇವ್ರು ಮನೆಗೆ ಬಂದು ಒಂದೇ ಗಲಾಟೆ ಅವ್ರ ಅಮ್ಮ ಅಪ್ಪ ಹತ್ರ, ಅಮ್ಮ ಅಪ್ಪ ನನಗೆ ಬೈಕ್ ಬೇಕು. ಊಟ ಬಿಡೋದೇನು, ಗಲಾಟೆ ಮಾಡೋದೇನು, ಮನೆಯಲ್ಲಿ ಹಠ ಮಾಡೋದೇನು. ಅವ್ರ ಅಪ್ಪ ಹೇಳ್ತಾನೆ, ಸ್ವಲ್ಪ ವೆಯ್ಟ್ ಮಾಡು, ಬೈಕ್ ಕೊಡ್ಸೋಕ್ಕಾಗಲ್ಲ ಅಂತ ಅಲ್ಲ, ಕೊಡ್ಸೋಕ್ಕೆ ಶಕ್ತಿ ಇದೆ, ಅದೊಂದು ಸಮಯ ಇದೆ, ವೆಯ್ಟ್ ಮಾಡು, ಇವಾಗೂ ಬೇಡ, ಇನ್ನು ನೀನು ಇವಾಗ ಕಾಲೇಜ್ ಹೋಗ್ತಾ ಇದೆಯಾ, ಸ್ವಲ್ಪ ಬೆಳೀರಿ, ನೀವು ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡೋದು, ಕೊಡಿಸ್ತೀನಿ. ಕೊಡಿಸಲ್ಲ ಅಂತ ಅಪ್ಪ ಇಲ್ಲ, ಕೊಡಿಸ್ತೀನಿ, ಸ್ವಲ್ಪ ನಿರೀಕ್ಷೆ ಇರು. ಇಲ್ಲ ನಂಗೆ ಬೇಕೇ ಬೇಕು ಅಟ್ಟ. ಇದು ನಿಜವಾದ ನಡೆದಂಥ ಘಟನೆ. ಹಠ ಮಾಡಿ ಬೇಕೇ ಬೇಕು ಅದು ಊಟ ತಿಂಡಿ ಎಲ್ಲ ಬಿಡ್ತಾನೆ. ಅವರಪ್ಪ ಅಯ್ಯೋ ಏನಪ್ಪ ಹಿಂಗೆ ಮಾಡ್ತಾ ಅನ್ಕೊಂಡು ಲಾಸ್ಟಲ್ಲಿ ಆಯಿತು, KTM ಎಲ್ಲ ಕೊಡ್ಸೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ಅಪ್ಪಚ್ಚಿ ಬೈಕಾರ ಕೊಡಿಸ್ತೀನಿ ಅಂತ. KTM ಯಾಕಂದ್ರೆ 2-3 ಲಕ್ಷ ಇದೆ, ಒಂದು ಅಪ್ಪಚ್ಚಿ 1-1 ಲಕ್ಷಕ್ಕೆ ಸಿಗ್ಬೋದು, ಒಂದು ಅಪ್ಪಚ್ಚಿ ಯಾರ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅವನು ನನಗಿಲ್ಲ, ಒಟ್ಟು ನನಗೆ ಬೈಕ್ ಬೇಕು. ಯಾಕಂದರೆ ಅವನಿಗೊಂದು ಮೈಂಡ್ ಸೆಟ್ ಆಗಿಬಿಡುತ್ತೆ, ಫ್ರೆಂಡ್ಸ್ ಎಲ್ಲ ಬೈಕ್ ಕೊಡಿಸ್ತಾರೆ, ನಾನು ಓಡಿಸ್ಬೇಕು. ಅದು ಅಪ್ಪಚ್ಚಿನೋ KTM ಅಯಾಬುಜನ ಸೆಕೆಂಡ್ ರೋಡ್ನೋ ಬೈಕ್ ಓಡಿಸ್ಬೇಕು, ಅವ್ನ ಮೈಂಡ್ ಸೆಟ್ ಕುತ್ಕೊಂಡ್ಬಿಡ್ತು. ಆಮೇಲೆ ಅವ್ರ ತಂದೆ ತಾಯಿ ತುಂಬ ಕಷ್ಟ, ಏನಪ್ಪ ಮಾಡೋದು, ಮಗ ಹಿಂಗೆ ಹಠ ಮಾಡ್ತಾನಲ್ಲ, ಇನ್ನೂ ಚಿಕ್ಕ ವಯಸ್ಸು, ಕಾಲೇಜ್ ಹೋಗ್ತಾ ಇದ್ದಾನೆ, ನಿಧಾನ ಕೊಡ್ಸೋ ಮಾತಾ ಕೇಳಿ ಇಷ್ಟು ಹಠ ಮಾಡ್ತಾನೆ ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ಆಯಿತು, ಅವನ ಆಸೆ ಪ್ರಕಾರ ಅವ್ನು ಕಾಲೇಜ್ ಹೋಗ್ತಾನೆ. ಬರೋಕ್ಕೆ ಮುಂಚೆನೇ ಒಂದು ಅಪ್ಪಾಚಿ ಬೈಕ್ ತಂದು ಮನೆ ಬಾಗಿಲು ನಿಲ್ಲಿಸಿರ್ತಾರೆ ಹೊಸದು. ಅವ್ನು ಕಾಲೇಜಿಂದ ಬರ್ತಾನೆ. ಒಂದಿನ ಬಂದಾಗ ಬೈಕ್ ನೋಡಿ ಖುಷಿಯಾಗ್ಬಿಡ್ತಾನೆ. ಓ ಅಪ್ಪ ಅಪ್ಪ ಬೈಕ್ ಕೊಡಿಸ್ಬಿಟ್ರು ಅಂತ. ಬಂದಡಿಗೆ ಕಾಲೇಜ್ ಬ್ಯಾಗ್ ನಿಂಗೆ ಎತ್ಕೊಂಡು ಬಿಸಾಕಿ ಕೀ ಕೊಡಿ ಫಸ್ಟು ಅಂತ ಹೇಳ್ತಾನೆ. ಆಗ ಅವರಪ್ಪ ಇರಪ್ಪ ಇನ್ನು ಈಗ ಬಂದಿದೆ, ಇರು ಪ್ರೇಯರ್ ಮಾಡ್ಸೋಣ ನೋಡೋಣ, ಇರು ಅಂತ ಅವ್ರ ಮಾತೇ ಕೇಳ್ತಾರೆ. ಫಸ್ಟು ಕೀ ಕೊಡು. ಕಾಲೇಜ್ ಬ್ಯಾಗ್ ಬಂದಡಿಗೆ ಬಿಸಾಕಿ ಬೈಕ್ ಕೀ ಎತ್ಕೊಂಡು ಅಂತ ಹೊತ್ಕೊಂಡ್ಬಿಟ್ಟ. ಮನೆ ಬಾಗ್ಲಿ ಎತ್ಕೊಂಡು ಹೋದ. ಹೋಗೋದಕ್ಕೆ ಎಷ್ಟೊತ್ತಾರು ಬಂದಿಲ್ಲ, ಎಷ್ಟೊತ್ತಾರು ಸೌಂಡು ಬಂದೇ ಇಲ್ಲ. ಅವರಪ್ಪ ರೋಡಲ್ಲಿ ನಿಂತ್ಕೊಂಡವ್ರೆ, ಇವನ್ನ ಹೊಸ ಬೇಕು ಇಲ್ಲ ಇರ್ತಂತ. ಆಮೇಲೆ ಅಲ್ಲಿಂದ ಒಂದು ಹುಡುಗ ಓಡ್ ಬಂದ, ಅಂಕಲ್ ನಿಮ್ಮ ಹುಡುಗನ 108 ಕಾರ್ ಎತ್ಕೊಂಡು 108 ವ್ಯಾನ್ ಬಂದು ಎತ್ಕೊಂಡು ಹೊಡೋಯ್ತು ಅಂತ. ಅವ್ರ ಅಪ್ಪಂಗೆ ಇದ್ದಿದ್ದು ಗಾಬರಿ ಆಗೋಯ್ತು. ಎದ್ನೋ ಬಿದ್ನೋ ಎಲ್ಲ ಯಾವ ಹಾಸ್ಪಿಟಲ್ ಓಡಿದಾಗ ಐಸು ರೂಮಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ನೋಡ್ತಾರಲ್ಲ, ಆ ಥರ ನೋಡ್ತಾರೆ. ಅವ್ರ ಅಪ್ಪಂಗೆ ಅಮ್ಮ ಗಿಣೋ ಅಂತ ಹೇಳ್ತಾರೆ. ಬಾಗಿಲು ತೆಗ್ದು ಆಮೇಲೆ ಹೋಗ್ತಾನೆ. ಅವ್ರಿಗೆ ಇಲ್ಲಿವರೆಗೂ ಬೆಡ್ಶೀಟ್ ಹಾಕಿರ್ತಾರೆ. ಆಗ ಅಂತ ಅವ್ರ ಅಪ್ಪ ಅಮ್ಮ ಆಡ್ತಾ ಇರ್ತಾರೆ. ಆದರೆ ಇವನು ಸಹ ಆ ಒಂದು ಪರಿಸರದಲ್ಲಿ ಎಚ್ಚರ ಆಗಿರ್ತು, ಅಂತ ಹೇಳ್ತಾ ಇರ್ತಾನೆ. ಆಗ ಅವ್ರ ಅಪ್ಪ ಹೇಳ್ತಾರೆ, ಮಗನೇ ಬೈಕ್ ಹೋದರೆ ಹೋಯ್ತು, ಚಿಂತೆ ಮಾಡಬೇಡ, ನೀನು ಬದುಕಿದೆಲ್ಲ, ನನಗೆ ಅಷ್ಟೇ ಸಾಕು. ಆ ಬೈಕ್ ಇರಬೇಕು, ಇನ್ನೂ ತೊಗೊಬೋದು, ನೀನು ಚೆನ್ನಾಗಿಲ್ಲ ಅಂತ. ಅಪ್ಪನ ಪ್ರೀತಿ ಎಂಥದ್ದು ಅಂತ ಅಲ್ಲೂ ಸಹ ಅವ್ರು ಬಿಟ್ಕೊಡ್ತಾರೆ. ಆದರೆ ಆವಾಗ ಅವ್ನು ಮಾತಾಡ್ತಾನೆ, ಅಪ್ಪ ನಾನು ಹೇಳ್ತಾ ಇರೋದು ಬೈಕಲ್ಲ, ಸ್ವಲ್ಪ ಬೆಡ್ಶೀಟ್ ಎತ್ತಪ್ಪ ಅಂತ ಕೇಳಿದ್ರೆ ಹಿಂಗೆ ಎತ್ಕೊಂಡಾಗ 2 ಕಾಲು ಕಟ್ ಮಾಡಿಬಿಟ್ಟಿರ್ತಾರೆ. 2 ಕಾಲು ಕಟ್ಟಾಗಿರುತ್ತೆ. ಆವಾಗ ಅವನು ಹೇಳ್ತಾನೆ, ಅಪ್ಪ ನೀನು ಇಷ್ಟು ನನಗೆ ತಡೆ ಮಾಡಿದೆ, ನಿನ್ನ ಕೇಳಿ ಕೊಡ್ಸೋಕ್ಕಾಗಲ್ಲ ಅಂತಲ್ಲ, ಕೊಡಿಸಿನಪ್ಪ, ಸ್ವಲ್ಪ ತಾಳ್ಮೆ ಇರು, ಇನ್ನೂ ಓದೋ ವಯಸ್ಸು, ಇರು ನೀನು ಓದೋದ್ಮೇಲೆ ಒಂದು ಸ್ವಲ್ಪ ಬೆಳೆದ್ಮೇಲೆ ಕೊಡಿಸಿ, ನೀನು ಇಷ್ಟು ನನಗೆ ಹೇಳಿದೆ, ನಾನು ನಿನ್ನ ಮಾತು ಕೇಳದೆ ಹೋದೆ. ಅವತ್ತು ನಿನ್ನ ಮಾತು ಕೇಳಿದ್ರೆ ಆವಾಗ ಕೆಲಸ ಮುಗಿಸ್ಕೊಂಡು ಬಂದು ನೀನು ಆತರದಲ್ಲೂ ಸಹ ನನಗೋಸ್ಕರ ಬೈಕ್ ಕೊಡಿಸಿ ನಾನು ಕಾಲೇಜಿಂದ ಬರ್ತಾ ಇದ್ದಂಗೂ ಸಹ ಅಲ್ಲೂ ಸಹ ನೀನು ತರದೆ. ನಿನ್ನ ಮಾತು ನಾನು ಕೇಳಲಿಲ್ಲ. ನನ್ನ ಆತರ, ನನ್ನ ಅರ್ಜೆಂಟು, ನಾನು ತೀರ್ಮಾನ ತೊಗೊಂಡು ಬೇಕೇ ಬೇಕು ಅಂತ ಹೋದೆ, ಕಾಲು ಕಳ್ಕೊಂಡೆ ಅಪ್ಪ. ಆವತ್ತು ತೊಗೊಂಡೊಂದು ತಪ್ಪಾದ ತೀರ್ಮಾನ ಇವತ್ತು ನನ್ನ ಕಾಲು ಕಳ್ಕೊಂತು. ಈ ರೀತಿ ಹೇಳುವಾಗ ಇದರಲ್ಲಿ ನಾವು ಏನು ಇಷ್ಟಪಡ್ತೀವಿ, ಏನು ಈ ಒಂದು ನೀತಿಕತೆ ಇದು ನಿಜವಾದ ಸಾಕ್ಷಿಯಾಗಿದ್ದು. ಈ ಸಾಕ್ಷಿ ಏನಪ್ಪ ಅಂದರೆ, ನಾವು ಪ್ರಾರ್ಥನೆ ಮಾಡುವಾಗ ಆ ಒಂದು ಯಾವ ರೀತಿ ಅಂದರೆ ಒಂದು ಬಲವಂತವಾಗಿ ಪ್ರಾರ್ಥನೆ ಮಾಡಬಾರ್ದು. ಆಮೆನ್, ಸ್ತೋತ್ರ.
ದೇವ್ರು ಮಾಡುವಾಗ ಮಾಡೇ ಮಾಡ್ತಾರೆ. ಸೆಕೆಂಡು, ತಪ್ಪಾದ ತೀರ್ಮಾನ ತಗೊಬಾರ್ದು. ನನ್ನ ಜೀವಿತದಲ್ಲಿ ನಾನು ಕಳೆದ 2 ವರ್ಷ ಮುಂಚೆ ಎಷ್ಟೇ 2 ಕಾರ್ ತೊಗೊಂಬೇಡ, ವೆಯ್ಟ್ ಮಾಡು ಮನೆಯಲ್ಲಿ ತಿಂಗಳಾದಷ್ಟು ತುಂಬ ಕಷ್ಟ ಇದೆ, ಏನು ಮಾಡೋದು ಆಯ್ತಿಲ್ಲ ಅಂತ ನಾವು ಎಷ್ಟು ಸಹಾಯ ಮಾಡಿ ತಡೆ ಮಾತು ಕೇಳಿಲ್ಲ, ಕಾರ್ ತೊಗೊಂಡೆ. ಈಗ ತುಂಬ ಸಾಲ ತಲೆ ಮೇಲೆ ಹಾಕೊಂಡ್ಬಿಟ್ಟಿದ್ದೀನಿ. ಅವಾಗ ಇದ್ದಂಥ ಸಾಲ ಬೇರೆ, ಇವಾಗ ಇದ್ದಂಥ ಸಾಲ ಬೇರೆ. ಯಾಕೆ ತಪ್ಪಾದ ತೀರ್ಮಾನ ಒಬ್ಬ ವ್ಯಕ್ತಿ ತಗೊಂಡುವಾಗ ಶತ್ರುವಾದನು ಹೆಂಗೆಲ್ಲ ಕರ್ಕೊಂಡು ಹೋಗ್ತಾನೆ. ಆ ವ್ಯಕ್ತಿ ಒಂದು ತೀರ್ಮಾನ ತಪ್ಪಾಗಿ ಮಾಡಿದ್ವಿ, ಕಾಲು ಕಳ್ಕೊಂಡ. ಇವತ್ತು ನಾವು ಅನೇಕ ಬಾರಿ ಏನು ಮಾಡ್ತೀವಿ, ದೇವ್ರನ್ನ ಮುಂದೆ ಬಿಡೋದೇ ನಾವು ಮುಂದೆ ಹೋಗ್ತೀವಿ. ಅಲ್ಲೆಲ್ಲಿಯ ಅದಕ್ಕಾಗಿ ಭಕ್ತನ ಹೇಳ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆ. ದೇವ್ರ ಮುಂದೆ ಹೋಗುವಾಗ ನಮ್ಮ ಮುಂದೆ ಎಂತ ಹಳ್ಳನೇ ಇರ್ಬೋದು, ದಿಣ್ಣೆಗಳಿರ್ಬೋದು, ಆ ದೇವ್ರು ಸಮ ಮಾಡ್ತಾರೆ. ಇಷ್ಟು ಜನ ನಂಬ್ತೀರಾ? ಅದಕ್ಕಾಗಿ ಈ ರಾತ್ರಿ ಬಲಿಷ್ಠನ ಕಾರ್ಯಗಳನ್ನು ನಾವು ಬಂಧಿಸಬೇಕು, ಬಲಿಷ್ಠನ ಕಾರ್ಯಗಳನ್ನು ಒಡೆಯಲ್ಪಡಬೇಕು. ಯಾವಾಗ ನನ್ನ ಜೀವಿತದಲ್ಲಿ ಆ ಒಂದು ಚಿಂತೆಗಳೆಂಬ ಬಲಿಷ್ಠಗಳನ್ನ ನಾನು ಹೊಡೆದಾಕೊಂಡು ನನ್ನ ಜೀವಿತದಲ್ಲಿ ಒಂದು ಸಮಾಧಾನ ಉಂಟಾಯಿತು. ಯಾವಾಗ ಪ್ರಾರ್ಥನೆ ಮಾಡೋಕ್ಕಾಗದೆ ಏಕಾಗ್ರತೆ ಸಿಗ್ತಿರ್ಲಿಲ್ಲ, ಚಿಂತೆ ಆ ಚಿಂತೆಗಳೆಂಬ ಬಲಿಷ್ಠನ ಆಲೋಚನೆಗಳ ಮೇಲೆ ನಾನು ಹೊಡೆದಾಕ್ದೆ. ಒಂದು ನನ್ನ ಮೈಂಡ್ ರಿಲೀಸ್ ಆಯ್ತು. ಇವತ್ತು ನಾವು ಏನೋ ಅನ್ಬೋದು, ಏನಪ್ಪ ಬ್ರದರ್ ಇನ್ನೂ ಒಂದೊಂದು ವಿಷಯನೂ ಸಹ ಪ್ರೇರ್ ಮಾಡ್ಬೇಕು, ಒಂದೊಂದು ವಿಷಯ ಪ್ರೇರ್ ಮಾಡ್ಬೇಕು. ದೇವರೇ, ಈ ಭಾಗದಲ್ಲಿ ಅನೇಕ ಆತ್ಮಗಳು ರಕ್ಷಣೆ ಹೊಂದಿಲ್ಲ, ಅನೇಕ ಕಣ್ಣುಗಳು ಕಟ್ಟಲ್ಪಟ್ಟಿದೆ, ಬಲಿಷ್ಠರ ಎಲ್ಲ ಕಣ್ಣುಗಳು ತೆರೆಯಲ್ಪಡಬೇಕು. ಸುವಾರ್ಥ ಸಾರಕ್ಕಾಗದಂತೆ, ನೆರವೇರದಂತೆ, ದೇವರ ಉದ್ದೇಶ ನೆರವೇರದಂತೆ ಬಲಿಷ್ಠರು ಆಕ್ರಮಿಸಿರುವಂತ ಕೋಟೆಗಳು ರಾತ್ರಿ ಸಮಯದಲ್ಲಿ ಬಲಿಷ್ಠರ ಎಲ್ಲ ಕೋಟೆ ಕೋಟೆಗಳು ದೇವರ ಏಳಿಗೆಗೆ, ದೇವರ ಉದ್ದೇಶಕ್ಕೆ, ದೇವರ ದರ್ಶನಕ್ಕೆ ಎಲ್ಲ ಮನೆಗಳು ಕೋಟೆಗಳನ್ನು ರಾತ್ರಿ ಸಮಯದಲ್ಲಿ ಈ ರೀತಿ ನಾವು ಒಂದೊಂದು ವಿಷಯದಲ್ಲೂ ನಾವು ಹಿಡಿಬೇಕು. ಈ ವೇಳೆಯಲ್ಲಿ ನಾವು ಪ್ರಾರ್ಥನೆ ಮಾಡಕ್ಕಾಗ್ತಿಲ್ವಾ? ಉಪವಾಸ ಆ ಉಪವಾಸ ಮಾಡಕ್ಕಾಗದೆ ತಡೆ ಮಾಡುವಂತ ಶತ್ರುನ ಎಲ್ಲ ಕೋಟೆ ಕೊತ್ತಲುಗಳು ಅದು ಲಯವಾಗಬೇಕು. ಬಲಿಷ್ಠ ಈ ರೀತಿಯಲ್ಲಿ ಸಿಂಹದೋಪಾದಿಯಲ್ಲಿ ಯಾರನ್ನ ನುಗ್ಗಲಿ, ಯಾರ ಕುಟುಂಬಕ್ಕೆ ಎಂಟರಾಗಲಿ, ಯಾರ ಆತ್ಮಿಕ ಜೀವಿತದಲ್ಲಿ ನುಗ್ಗಲಿ ಅಂತ ಬಲಿಷ್ಠನ ಕಾಯ್ತಾ ಇರ್ತಾನೆ. ನಾವು ಈ ದಿನದಲ್ಲಿ ನಾವು ಎಚ್ಚೆತ್ತುಕೊಳ್ಳಬೇಕು. ಯಾವ ವಿಷಯ ನಾವು ಎದ್ದೇಳಕ್ಕಾಗ್ತಿಲ್ಲ, ಯಾವ ವಿಷಯಕ್ಕೆ ದೇವರು ಪ್ರಯೋಜನ ಮಾಡಕ್ಕಾಗ್ತಿಲ್ಲ, ಯಾವ ವಿಷಯದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ, ಈ ವಿಷಯದ ಮೇಲೆ ನಾವು ಆಲೋಚಿಸುವುದೇ ಆದ್ರೆ ಆ ಬಲಿಷ್ಠನ ಕಾರ್ಯ ಅಲ್ಲಿರುತ್ತೆ. ಆ ಬಲಿಷ್ಠನ ಕಾರ್ಯದ ಮೇಲೆ ನಾವು ಈ ದಿನ ಜಯ ಹೊಂದಬೇಕು. ಈ ದಿನ ನಾವು ಅನ್ಕೊಂಬೋದು, ಅವಾಗಲೇ ಹೇಳಿದೆ, ಗೇಟ್ ಇರುವಂತ ವ್ಯಕ್ತಿ ಬೇರೆ, ಕಾವಲುಗಾರರ ವ್ಯಕ್ತಿ ಬೇರೆ. ನಾವು ಈ ದಿನ ಒಬ್ಬೊಬ್ಬರು ಕಾವಲುಗಾರರಾಗಬೇಕು. ಆ ಕಾವಲುಗಾರ ಅವನಿಗೊಂದು ದಾಹ, ಇದು ನಮ್ಮ ಕೋಟೆ, ನಮ್ಮ ಕೋಟೆಗೆ ಯಾರು ಬರಬಾರ್ದು. ನಾನು ನೀನು ಪ್ರತಿಯೊಬ್ಬರು ಕಾವಲುಗಾರರಾಗಿರುವಾಗ ಶತ್ರುವಾದನು ಸಭೆಯಲ್ಲಿ ಯಾವ ಮುಖಾಂತರ ಸಹ, ಯಾರ ಮುಖ, ಯಾರ ಕುಟುಂಬದಲ್ಲೂ ಸಹ ನನ್ನ ಸಭೆಯಲ್ಲಿ ಯಾವ ಶತ್ರುವಾದನು, ಬಲಿಷ್ಠರಾದಂತ ಶತ್ರುವಾದನು ಬರಬಾರ್ದು. ಒಬ್ಬೊಬ್ಬರು ಕಾವಲುಗಾರರಾಗಿ ನಿಂತಿದ್ದೇವೆ. ಆ ಒಂದು ಧೈರ್ಯ, ಆ ಒಂದು ತೀರ್ಮಾನ, ಆ ಕಾವಲುಗಾರರಾಗಿ ನಾವು ನಿಂತಿರುವಾಗ ಶತ್ರು ಒಳಗೆ ಬರಕ್ಕಾಗೋದಿಲ್ಲ. ಯಾಕಂದ್ರೆ ನನ್ನ ಮುಂದೆ ಇರುವವನು ಈ ಲೋಕ ಉಂಟು ಮಾಡಿದ ದೇವರು ಅಶ್ವ ಬಲ ಯುದ್ಧಕ್ಕೆ ಸನ್ನದ್ಧವಾದರೂ ದೇವರು ನನ್ನ ಯೆಹೋವನದಾಗಿದೆ. ಈ ರಾತ್ರಿ ಸಮಯ ನಾವು ಕಾವಲುಗಾರರಾಗಿ ಇಲ್ಲಿ ನಿಂತಿರುವಾಗ ಶತ್ರು ಏನೇನು ಪ್ಲಾನ್ ಮಾಡ್ತಾ ಇದ್ರು, ಶತ್ರುನ ಎಲ್ಲ ದುರಾಲೋಚನೆಗಳು, ಶತ್ರುನ ಎಲ್ಲ ಪ್ರೀ ಪ್ಲಾನ್ಗಳು, ಶತ್ರುನ ಎಲ್ಲ ಬೇಗವಾದ ದುರಾಲೋಚನೆಗಳು ಎಲ್ಲ ಯೇಸುವಿನ ನಾಮದಲ್ಲಿ ಮುರಿಯುತ್ತೆ. ಯಾಕಂದ್ರೆ ನನ್ನ ದೇವರು ಇರುವಾತನಾಗಿದ್ದಾನೆ, ನನ್ನ ದೇವರು ತೂಕಡಿಸಿದ ನಿದ್ರಿಸುವಾತನಾಗಿದ್ದಾನೆ. ಹೌದು, ಇನ್ನೊಂದು ವಾಕ್ಯ ಓದೋಣ, ಕೀರ್ತನೆ 121 4ನೇ ವಾಕ್ಯ.
121 4-5 ವಾಕ್ಯ ಓದೋಣ. ಇಗೋ, ಇಸ್ರಾಯೇಲನ್ನು ಕಾಯುವಾತನು ಓಕೆ, ತೂಕಡಿಸುವುದಿಲ್ಲ. ಒಂದು ನಿಮಿಷ ಸಿಸ್ಟರ್, ಇಲ್ಲಿ ಇಸ್ರಾಯೇಲ್ ಅಂತ ಬರುವುದಾದ್ರೆ ಆ ಹೆಸರು ಇವಾಗೂ ಸಹ ಇದೆ. ಎಷ್ಟು ಜನ ಅಂತೀರಾ? ಅಲ್ಲೆಲಿಯಾ, ಇಸ್ರಾಯೇಲ್ ಅಂತ ಬರುವುದಾದ್ರೆ ಆ ಹೆಸರಿಟ್ಟವ್ರು ಯಾರು? ನನ್ನ ದೇವರಾಗಿದ್ದಾರೆ. ಅನೇಕರು ನಿಮ್ ದೇವರಿದ್ದಾರ, ಬೈಬಲ್ ದೇವರಿದ್ದಾರೆ, ಹಿಂಗಾಗುತ್ತೆ ಹಂಗಾಗುತ್ತೆ ಅನೇಕರು ಮಾತಾಡ್ತಾರೆ. ಅವ್ರಿಗೊಂದು ಸೂಚನೆ, ಅವ್ರಿಗೊಂದು ಬೇಕಾದಂತ ಸಾಕ್ಷಿಯಾಗಿದೆ. ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಎಷ್ಟು ಜನ ನಂಬ್ತೀರಾ? ನನ್ನ ಕಾಯುವಾತನು, ನಮ್ಮ ಸಭೆ ಕಾಯುವಾತನು, ನಮ್ಮ ಪ್ರಾರ್ಥನೆ ಕೇಳುವಾತನು ತೂಕಿಡಿಸುವ ದೇವರಲ್ಲ. ಅನೇಕರು ಬೆಳಿಗ್ಗೆ ಎದ್ದ ತಕ್ಷಣ ಎಬ್ಬರ್ಸೋಗ್ತಾರೆ, ಎದ್ದಳ್ರಪ್ಪ ಕೆಲ್ಸಕ್ಕೆ ಹೋಗ್ಬೇಕು, ಎದ್ದಳ್ರಪ್ಪ ನಾವು ಆಚೆ ಹೋಗ್ಬೇಕು, ಕಾಪಾಡ್ರಪ್ಪ ಅಂತ. ಆದ್ರೆ ನಮ್ಗೆ ಅವಶ್ಯಕತೆ ಬೇಕಿಲ್ಲ. ನನ್ನ ದೇವರು ನನ್ನನ್ನು ಕಾಯುವಾತನು, ನನ್ನನ್ನು ನಡೆಸುವಾತನು, ಸತ್ಯದ ಮಾರ್ಗದ ಕಡೆಗೆ ಶತ್ರುನ ಎಲ್ಲ ಕುತಂತ್ರನ ಹೊರತರುವಾತನು. ರಾತ್ರಿ ಸಮಯದಲ್ಲಿ ನನ್ನ ದೇವರು ತೂಕಡಿಸಾದೆ, ನಿದ್ರಿಸಾದೆ ಇರುವವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಅಲ್ಲೇಲಿಯಾ. ಆದ್ರೆ ನಿನ್ನನ್ನು ಕಾಯುವವನು ಯೆಹೋವನು. ಎಷ್ಟೋ ಜನ ಹೇಳ್ತಾರೆ ಕಾಯುವುದು ಈಗ ಗನ್ನಾಗಿದೆ. ಅನೇಕರು ರೋಡಿಗಳು ಆಚೆ ಹೋಗ್ಬೇಕಾದ್ರೆ ನನ್ನ ಕಾಯ್ದು ಈಗ ಗನ್ನಾಗಿದೆ, ನನ್ನನ್ನು ಕಾಯ್ದು ಈಗ ಮಂಚಾಗಿದೆ, ನನ್ನನ್ನು ಕಾಯುವುದು ನನ್ನ ಸ್ನೇಹಿತರಾಗಿದ್ದಾರೆ, ನನ್ನನ್ನು ಕಾಯ್ದು ಫ್ರೆಂಡ್ಸ್ ಇದ್ದಾರೆ, ನನ್ನನ್ನು ಕಾಯುವವರು ಬಂಧು ಮಿತ್ರರಾಗಿದ್ದಾರೆ. ನೋ, ಸೈತಾನನು ಬರುವುದಾದ್ರೆ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೊರಟೋಗ್ತಾರೆ. ಆದ್ರೆ ನಿನ್ನ ಮುಂದೆ ಸೈತಾನ ಯಾವುದೇ ರೀತಿಯಲ್ಲಿ ಬರ್ಬೋದು, ಯಾವುದೇ ರೂಪದಲ್ಲಿ ಬರ್ಬೋದು. ನನ್ನ ದೇವರು ನನ್ನ ಸಂಗಡ ಇರುವಾಗ ನಿನ್ನನ್ನು ಕಾಯುವಾತನು ಯೆಹೋವನಾಗಿದ್ದಾನೆ. ಅಲ್ಲೇಲುಯಾ. ಶತ್ರುವಾದನು ಈ ಒಂದು ರಾತ್ರಿ ಸಮಯದಲ್ಲಿ ನಿನ್ನ ಪ್ರಾರ್ಥನೆ ಕದ್ದುಕೊಳ್ಳುವುದಕ್ಕೆ ಈ ದಿನ ಯಾವುದೇ ರೀತಿಯಲ್ಲಿ ಬರ್ಬೋದು. ಆದ್ರೆ ನಿನಗೊಂದು ಧೈರ್ಯ, ನಿನಗೊಂದು ಏಮಿರ್ಬೇಕು, ನನ್ನ ಕಾಯುವಾತನೊಬ್ಬನಿದ್ದಾನೆ. ಆತನ ತೂಕಡಿಸಾದೆ, ಆತನ ನಿದ್ರಿಸಾದೆ ಇರುವವನು. ಎಷ್ಟು ಜನ ನಂಬ್ತೀರಾ? ಒಂದು ನಂಬಿಕೆ ನಾವಿರ್ಬೇಕು. ಆ ನಂಬಿಕೆ ಇರುವುದಾದ್ರೆ ನಮ್ಗೊಂದು ನಂಬಿಕೆ, ಯಾಕಂದ್ರೆ ದೇವರನ್ನ ಪ್ರಾರ್ಥನೆ ಕೇಳ್ತಾರೆ. ನಂಬಿಗಸ್ತನ ಇರ್ಬೇಕು, ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡುವಾಗ ನಂಬಿಗಸ್ತಾದ ಬಲ, ನಂಬಿಗಸ್ತನ ಎಲ್ಲಿದ್ದಾನಂತ ವಾಕ್ಯ ಇದೆ. ದೇವ್ರು ಹುಡುಕ್ತಾ ಇದ್ದಾರೆ. ಯಾಕಂದ್ರೆ ಭೂಮಿಯಲ್ಲಿ ಪ್ರಸರಿಸಿ ನೋಡುವಾಗ ಆತನ ಕಣ್ಣುಗಳು ನಂಬಿಗಸ್ತಾದ ಒಬ್ಬನೂ ಇಲ್ಲ. ಈ ದಿನದಲ್ಲಿ ನನ್ನ ದೇವ್ರು ಪ್ರಾರ್ಥನೆ ಕೇಳ್ತಾರೆ. ಅನೇಕ ಉಪವಾಸ ಮಾಡ್ತಾರೆ, ಆಚೆ ಹೋಗುವಾಗ ಎಲ್ಲ ಮರ್ತು ಹೋಗ್ತದೆ. ಯಾಕಾಗಿ ಬರುವಂತ ಚಿಂತೆಗಳಿಗೆ ಕಿವಿ ಕೊಡ್ತಾರೆ, ಬರುವಂತ ಇಕ್ಕಟ್ಟುಗಳಿಗೆ ಕಿವಿ ಕೊಡ್ತಾರೆ. ಯಾವಾಗ ಚಿಂತೆಗಳು ಇಕ್ಕಟ್ಟುಗಳು ನಾವು ಕಿವಿ ಕೊಡ್ತೀವೋ ಯಾವಾಗ ಚಿಂತೆಗಳು ಬರ್ತೋ ದೇವ್ರ ಹತ್ರ ಹೋಗಕ್ಕಾಗಲ್ಲ. ಈ ರೀತಿ ಶತ್ರು ನಮ್ಮಲ್ಲಿ ಕಾರ್ಯ ಮಾಡ್ತಿದ್ರೆ, ಆದ್ರಿಂದ ನಮ್ಗೊಂದು ತೀರ್ಮಾನ ಇರಬೇಕು. ದೇವರೇ, ನಾನು ನಿನ್ನ ಸನ್ನಿಧಿಯಲ್ಲಿ ಒಂದು ನಂಬಿಗಸ್ತನಾಗಿದ್ದೇನೆ, ನಾನು ಸನ್ನಿಧಿಯಲ್ಲಿ ನಂಬಿಗಸ್ತನಾಗಿದ್ದೇನೆ. ಇನ್ನೊಂದು ಲೂಕನ ಬರೆದ ಸುವಾರ್ತೆ 16:10 ವಾಕ್ಯ. ನಾವು ಒಂದು ದೇವರ ಮುಂದೆ ನಮ್ಮ ಮುಂದೆ ಹೋಗಿ ನಾವು ಪ್ರಾರ್ಥನೆ ಮಾಡುವುದಾದ್ರೆ ದೇವ್ರು ನಂಬರ್ 1 ನಮಗೊಂದು ಯಾವ ರೀತಿ ಅಂದ್ರೆ ಅದರಲ್ಲಿ ಆ ವಾಕ್ಯವನ್ನು ಓದೋಣ. ಸ್ವಲ್ಪವಾದದ್ರಲ್ಲಿ ನೀವು ಒಂದು ನಿಮಿಷ. ಯಾವಾಗ ನಾವು ಪ್ರಾರ್ಥನೆ ಮಾಡಿ ದೇವ್ರನ್ನ ಮುಂದೆ ಹೋಗ್ಬಿಡ್ತೀವಿ, ನಾವೊಂದು ನಂಬಿಕೆ ಇರುತ್ತೆ. ಸ್ವಲ್ಪವಾದದ್ರಲ್ಲಿ ನಂಬಿಗಸ್ತನಾಗಿರೋ. ಇದು ಚಿಕ್ಕ ಉದಾಹರಣೆ, ಇಷ್ಟು ಇನ್ನು ಮುಂದಕ್ಕೆ ಹೋದ್ರೆ 2 ಪಾಯಿಂಟ್ ಹೇಳ್ತೀನಿ. ಒಂದು ಸೇವಕರು, ದೊಡ್ಡ ಸೇವಕರು ಇರ್ತಾರೆ. ಆ ಸೇವಕರಿಗೆ ಒಂದು ಮೆಸೇಜ್ ಮಾಡೋಕ್ಕೆ ಒಂದೆಲ್ಲ ಆಚೆ ಒಂದು ಇದು ಕಾಲ್ ಬಂದಿರುತ್ತೆ. ಇಲ್ಲದ್ರ ಅವಾಗ ಅವ್ರು ಹೋಗೋಕ್ಕಾಗಲ್ಲ. ಅವಾಗ ಅಷ್ಟೆಂಟು ಚಿಕ್ಕ ಪಾಸ್ಟರ್ ನೀನು ಹೋಗು ಸೇವೆ ಮಾಡ್ಕೊಂಬ ಅಂತ ಕಳಿಸ್ತಾರೆ. ಸೇವೆ ಮಾಡ್ಕೊಂಬ ಅಂತ ಕಳಿಸಿದಾಗ ಅವರು ಸೇವೆ ಎಲ್ಲ ಮಾಡಿ ರಾತ್ರಿ 3 ಗಂಟೆ ಆಗುತ್ತೆ. ಸೇವೆ ಮುಗಿಸಿ ತುಂಬ ದೂರದಿಂದ ಪ್ರಯಾಣ ಮಾಡಿ ಬರೋಷ್ಟಕ್ಕೆ ಬರುವ ಮಾರ್ಗದಲ್ಲಿ ಅವರೊಂದು 2 ಆಫರಿಂಗ್ ಲೆಟ್ರ್ ಕೊಟ್ಟಿರ್ತಾರೆ. 2 ಎನ್ವಲಪ್ ಇವರು ಕೊಟ್ಟಿರ್ತಾರೆ, ದೊಡ್ಡ ಸೇವಕರು ಕೊಟ್ಟಿರ್ತಾರೆ. ಅವಾಗ ಅವ್ರು ಚಿಕ್ಕ ಸೇವಕರು ಏನು ಮಾಡ್ತಿದ್ದೀರಪ್ಪ, ನನ್ನ ಕಳಿಸ್ಕೊಟ್ಟಿದ್ದು ಯಾರು ಸೇವಕರಾಗಿದ್ದಾರೆ, ಅದ್ರ 3 ಗಂಟೆ ಬರಲ್ಲ, ಬಾಕಿ ತಟ್ಟಿ ಸೇವಕರೇ ನಾನು ಸೇವೆ ಮುಗಿಸ್ತೀವಿ, ಕೊಟ್ಟಂಥ ಕೆಲಸ ಮುಗಿಸ್ಕೊಂಡ್ಬಂದೆ, ಆದರೆ ನಿಮಗೂ ಸೇರಿಸಿ ಒಂದು ಆಫರಿಂಗ್ ಕೊಟ್ಟಿದ್ರೆ ಇದು ನಿಮಗೆ ತೊಗೊಳ್ಳಿ ಅಂತ ಕೊಟ್ಟೋಗ್ತಾರೆ. ಕೊಟ್ಟಾಗ ಆ ಪಾಸ್ಟರ್ ಹೇಳ್ತಾರೆ, ಇಲ್ಲಪ್ಪ ಇದವರು ಎಷ್ಟೋ ಪಾಸ್ಟರ್ನ ಕಳಿಸಿದ್ದೀನಿ, ಆಫರಿಂಗ್ ಸಮೇತ ಅವ್ರನ್ನೂ ಸ್ತೋತ್ರ ಆಗ್ಬಿಟ್ಟಿದ್ದಾರೆ, ವಾಪಸ್ ಯಾರು ಬರಲಿಲ್ಲ, ನೀನು ಒಬ್ಬನೇ ಬಂದಿದ್ಯಾ. ಚಿಕ್ಕ ಕೆಲಸ ನೀನು ನಂಬಿಗಸ್ತನಾಗಿದ್ಯಾ. ಇವತ್ತು ನಾವು ಸಭೆಯಲ್ಲಿ ಒಂದು ಚಿಕ್ಕ ಕೀರ್ತನೆ ಇರ್ಬೋದು, ಆರಾಧನೆ ಇರ್ಬೋದು, ನೆಲ ಒರೆಸೋದಿರ್ಬೋದು, ಮಾಡೋ ಕೆಲಸ ನಂಬಿಗಸ್ತನಾಗಿರ್ಬೇಕು. ಆವಾಗ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾರೆ. ಯಾಕಂದರೆ ಒಂದು ಕಾಲದಲ್ಲಿ ನಾವು ಪ್ರಾರ್ಥನೆ ಅಂದರೆ ಹೋಗಿ ಬಾತ್ರೂಮ್ ಎಲ್ಲ ತೊಳೆದು ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಹೋಗಿ ಮತ್ತೆ 9 ಗಂಟೆ ಸ್ನಾನ ಮಾಡ್ಕೊಂಡು ಬರ್ತಿದ್ದೆವು. ಈ ರೀತಿ ನಾವು ಚಿಕ್ಕ ಕೆಲಸ ನಂಬಿಗಸ್ತನ ಇರುವಾಗ ದೇವರು ನಮಗೊಂದು ಸ್ಥಾನ. ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ ಒಂದು ನಂಬಿಗಸ್ತರಾಗಿ ಪ್ರಾರ್ಥನೆ ಮಾಡಬೇಕು. ನನ್ನ ದೇವರು ಪ್ರಾರ್ಥನೆ ಕೇಳ್ತಾರೆ, ನನ್ನ ದೇವ್ರ ಬಲಿಷ್ಠನ ಆಲೋಚನೆ ಮುರಿತಾರೆ.
ಈ ದಿನ ನನ್ನ ಪ್ರಾರ್ಥನೆ ವ್ಯರ್ಥ ಆಗೋದಿಲ್ಲ. ಈ ರೀತಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದ್ರೆ ದೇವರು ಅದ್ಭುತ ಮಾಡೇ ಮಾಡ್ತಾರೆ. ಸೆಕೆಂಡ್ ಪಾಯಿಂಟ್ ನೋಡುವುದಾದ್ರೆ, ನನ್ನ ಪ್ರಾರ್ಥನೆಗೆ ದೇವರು ಸಮಸ್ತ ಸದುತ್ತರವನ್ನು ದಯಪಾಲಿಸ್ತಾರೆ. ಆ ಒಂದು ನಂಬಿಕೆ ಇರುವುದಕ್ಕೆ ಅದಕ್ಕೆ ಬೇಕಾದಂತ ವಾಕ್ಯ ಯೆರೆಮೀಯ 33:3. ಯೆರೆಮೀಯ 33:3 ವಾಕ್ಯ, 2ನೇ ಪಾಯಿಂಟು. ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯಾದ ಮಹತ್ತಾದ ಗೂಢಾರ್ಥವನ್ನು ಗೋಚರಪಡಿಸುವೆನು. ಆಮೇನ್. ಈ ರಾತ್ರಿ ಸಮಯದಲ್ಲಿ ನಾವು ಸಭೆಯಾಗಿ ಪ್ರಾರ್ಥನೆ ಮಾಡುವಾಗ ನಿನ್ನ ಮುಂದೆ ದೇವರು ಇರುವುದೇ ಆದರೆ ನಾನು ದೇವರು ಹೇಳ್ತಿರುವಂತ ಮಾತು, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸ್ತೇನೆ. ಸದುತ್ತರವನ್ನು ದಯಪಾಲಿಸ ನೆಕ್ಸ್ಟ್ ಅದಲ್ಲದೆ ನಿನಗೆ ತಿಳಿಯಾದ ಮಹತ್ತಾದ ಗುಡಾರ್ಥ, ಶತ್ರು ಯಾವ ರೀತಿಯಲ್ಲಿ ಯಾವ ಮಾರ್ಗದಲ್ಲಿ ಬರ್ತಾ ಇದ್ದಾರೆ ಅಂತ ದೇವರು ತಿಳಿಯಪಡಿಸ್ತಾರೆ. ಅದರ ಮೇಲೆ ನಾವು ಜಯ ಹೊಂದಬೇಕು. ಅನೇಕರಿಗೆ ದರ್ಶನ ಬೀಳುತ್ತೆ, ಅನೇಕರಿಗೆ ಕನಸು ಬೀಳುತ್ತೆ. ಬೆಳಗ್ಗೆ ಅಂತ ಯಾವ ಕನಸು ಬಿದ್ದು ಕೇರ್ಲೆಸ್ ಮಾಡೋಗ್ತಾರೆ. ನೋ, ಕನಸು ದರ್ಶನ ಬೀಳಬೇಕು, ಅದ್ರ ಮೇಲೆ ನಾವು ಜಯ ಹೊಂದಬೇಕು ಅಂತ ದೇವರು ತಿಳಿಸ್ತಾರೆ. ಅದಕ್ಕಾಗಿ ಈ ರಾತ್ರಿ ಸಮಯದಲ್ಲಿ ನಾವು ಸಭೆಯಾಗಿ ಸೇರಿ ನೈಟ್ ಪ್ರೇಯರ್ ಬಂದಿರುವಾಗ ದೇವರು ನಿಮ್ಮ ಪ್ರಾರ್ಥನೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯಾದ ಮಹತ್ತಾದ ಗುಡಾರ್ಥ ತಿಳಿಯಪಡಿಸ್ತಾರೆ. ಯಾಕಂದ್ರೆ ವಿಷಯಗಳ ಮೇಲೆ ನೀವು ಜಯ ಹೊಂದಬೇಕು, ವಿಷಯಗಳ ಮೇಲೆ ಬಿಡುಗಡೆ ಹೊಂದಬೇಕು, ವಿಷಯಗಳ ಮೇಲೆ ದೇವರು ನಾಮ ಮಹಿಮೆ ಹೊಂದಬೇಕೆಂದು. ಅದಕ್ಕಾಗಿ ದೇವರು ನಮಗೆ ಸದುತ್ತರವನ್ನು ದಯಪಾಲಿಸ್ತಾರೆ. 2ನೇ ಪಾಯಿಂಟ್, ನಮ್ಗೆ ಆ ಒಂದು ನಂಬಿಕೆ ಇರಬೇಕು. ಲಾಸ್ಟ್ ಇನ್ನೊಂದು 3ನೇ ಪಾಯಿಂಟ್, ನಿಮ್ಮ ಹೃದಯ ಧೈರ್ಯದಿಂದಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆ 27 ಕೀರ್ತನೆ 27:14ನೇ ವಾಕ್ಯ, ಕೊನೆಯ ವಾಕ್ಯ, ಬೇಗ ಓದಿ. ಕೀರ್ತನೆ 27ನೇ ಅಧ್ಯಾಯ 14ನೇ ವಾಕ್ಯ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ. ಆಮೇನ್. ಇಲ್ಲಿ ಹೇಳ್ತಿರೋದ ಮಾತು, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು. ಶತ್ರು ಅದರ ಫಸ್ಟ್ ನಿರೀಕ್ಷೆನ ಹಾಳು ಮಾಡ್ತಾನೆ. ಪ್ರಾರ್ಥನೆ ನಾವು ಇಷ್ಟೊಬ್ಬರ ಆಗ್ತದೆ, ಏನಪ್ಪ ಉಪವಾಸ ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಬೈಬಲ್ ಓದ್ತಾ ಇದ್ದೀವಿ. ನೋ, ನಾಳೆಯಿಂದ 7 ದಿನ ಉಪವಾಸವಿದೆ. ನಮ್ಮೊಂದು ನಿರೀಕ್ಷೆ ಇರಬೇಕು. ದೇವರು ಬಿಡುಗಡೆ ಕೊಡ್ತಾರೆ. ದೇವರು ನನ್ನ ಪ್ರಾರ್ಥನೆ ಮರುತ್ತರ ಕೊಡುವ ಸಮಯದ ದೇವರು ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯಾದ ಗೂಢಾರ್ಥ ತಿಳಿಯಪಡಿಸುತ್ತಾನೆ. ಯಾಕಂದ್ರೆ ಬಲಿಷ್ಠರ ಎಲ್ಲ ಕಾರ್ಯಗಳನ್ನ ದೇವರು ಮುರಿತಾರೆ. ದೇವರು ನನ್ನ ಮುಂದೆ ಹೋಗ್ತಾರೆ. ಅದಕ್ಕಾಗಿ ನಮಗೊಂದು ನಂಬಿಕೆ ಇರಬೇಕು. ದೇವರೇ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು. ಸುಮ್ಮನೆ ಹೇಳ್ತಿಲ್ಲ. ಈ ಒಂದು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯ ಜೀವಿತದಲ್ಲಿ ದೃಢತೆ ಹಾಳು ಮಾಡಕ್ಕೆ ಶತ್ರು ಬರ್ತಾನೆ. ದೃಢವಾಗಿ ನಿಲ್ಲಬಾರ್ದು ಅಂತ ಕಾರ್ಯಗಳು ಬರ್ತವೆ. ದೃಢವಾಗಿ ನಿಲ್ಲಬಾರ್ದು ಅಂತ ಅಡ್ಡ ಕಾರ್ಯಗಳು ಶತ್ರು ತಂದಾಗ್ತಾನೆ. ದೃಢವಾಗಿ ನಿಲ್ಲಬಾರ್ದು ಕುಟುಂಬಗಳಲ್ಲಿ ಗಲಿಬಿಲಿ ತಂದಾಗ್ತಾನೆ. ಆದ್ರೆ ನಿನ್ನ ನಿರೀಕ್ಷೆ ನಿರಾರ್ಥಕವಾಗದು. ಆ ಒಂದು ನಂಬಿಕೆ ನಿನ್ನಲ್ಲಿರಬೇಕು. ಅದಕ್ಕಾಗಿ ಯೆಹೋವನನ್ನು ನಿರೀಕ್ಷಿಸಿಕೊಂಡಿರೇ ಇರು, ದೃಢವಾಗಿರು. ಹಲ್ಲೆಲೂಯಾ. ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯಾಕಂದ್ರೆ ನಮ್ಮ ಹೃದಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಇರುವುದೇ ಆದರೆ ಸಮಾಧಾನ ಕೆಡಿಸಕ್ಕೆ ಶೈತಾನನ ಕೈಯಲ್ಲಿ ಆಗೋದಿಲ್ಲ. ನಮ್ಮ ಹೃದಯದಲ್ಲಿ ದೇವರು ಇರುವುದೇ ಆದರೆ ಹೃದಯದಲ್ಲಿ ಚಿಂತೆ ತಂದು ಹಾಕೋದಕ್ಕೆ, ಹೃದಯದಲ್ಲಿ ಇಕ್ಕಟ್ಟೆಂಬ ಒಂದು ಸಮಸ್ಯೆ ತಂದು ಹಾಕೋದಕ್ಕೆ ಶತ್ರು ತಂದು ಹಾಕೋದಕ್ಕೆ ಆಗೋದಿಲ್ಲ. ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಇರೋ ಮಾತು, ನಿನ್ನ ನಿರೀಕ್ಷೆ ನಿರಾರ್ಥಕವಾಗದು. ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು, ದೃಢವಾಗಿರು. ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ನಿರೀಕ್ಷಿಸಿಕೊಂಡಿರುವುದೇ ಆದ್ರೆ ನನ್ನ ದೇವರು, ನಾವೊಬ್ಬೊಬ್ಬರು ಮಾಡುವಂತ ಪ್ರಾರ್ಥನೆ ಮುಂದೆ ನನ್ನ ದೇವರು ಹೋಗ್ತಾನೆ. ಆತನು ಯಾರಾಗಿದ್ದಾನೆ? ಇರುವಾತನು, ಇಂದು ಏನೆಂದು ಜೀವಿಸುವಾತನು, ಆದಿಯು ಅಂತ್ಯವೂ ಅಲ್ಪವೂ ಒಮ್ಮೆಗೂ ಆಗಿರುವಾತನು. ಹಲ್ಲೆಲೂಯಾ. ಆತನು ತೂಕಡಿಸದೆ ನಿದ್ರಿಸದೆ ಇರುವವನಾಗಿದ್ದಾನೆ. ಶತ್ರುನ ಎಲ್ಲ ಕೋಟೆ ಕೊತ್ತುಗಳು ಮುರಿಯುವವನಾಗಿದ್ದಾನೆ. ಈ ರಾತ್ರಿ ಸಮಯ ಬಲಿಷ್ಠನ ಎಲ್ಲ ಆಲೋಚನೆಗಳನ್ನು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಬೇಕು. ಆ ನಂಬಿಕೆ ನಾವು ಪ್ರಾರ್ಥನೆ ಮಾಡಬೇಕು. ದೇವರು ಬಲವಾದ ಕಾರ್ಯ ಮಾಡ್ತಾರೆ. ಹೌದು, ಈ ವಾಕ್ಯದ ಮುಖಾಂತರ ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಅವಕಾಶ ಕೊಡೋ ದೇವರು ಸೇವೆ